ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಗಾಂಧಿ ಪುರಸ್ಕಾರ ಕೊಡುವಲ್ಲಿ ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಗಾಂಧಿ ಪುರಸ್ಕಾರ ಕೊಡುವಲ್ಲಿ ವಿಫಲ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ತಾರತಮ್ಯ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ತಾಯಿ ಧೋರಣೆ ತೋರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ತಾಯಿ ಧೋರಣೆ ತೋರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಗಾಂಧಿ ಪುರಸ್ಕಾರ ಕೊಡುವಲ್ಲಿ ವಿಫಲ ಮಾಡಿರುವ ಅಧಿಕಾರಿಗಳಿಗೆ ಬೇಕು. ಹಮಾರಿ ಮಾಗಿ ಪೂರಿ ಕರೋ वरना कुर्सी खाली करो ಹಮಾರಿ ಮಾಗಿ ಪೂರಿ ಕರೋ वरना कुर्सी खाली करो ಮಹಾತ್ಮ ಗಾಂಧೀಜಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಆಗಿದ್ದೀನಿ. ಇವತ್ತು ಧರಣ ಮಾಡುವ ಉದ್ದೇಶ ಏನೆಂದರೆ 2024-20 ಸಾಲಿನ ಗಾಂಧಿ ಪುರಸ್ಕಾರವನ್ನು ಇಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಆನ್ಲೈನ್ ಮುಖಾಂತರ 3 ಪಂಚಾಯತ್ ಕರೆಸಿದ್ವಿ. ಇದ್ರ ಸಲುವಾಗಿ ಆ ಕರೆದ ನಂತರ ಏನಾಯಿತು, ಆನ್ಲೈನ್ ಇದು ಅಂಕಿ ಅದರ ಒಂದು ಮನೆಯಲ್ಲಿ ಒಂದು ಬರೋದು ಒಂದು ಮರ್ಕಲ್ 3 ಪಂಚಾಯತ್ ಕಾಂಪಿಟೇಷನಲ್ಲಿ ಇತ್ತು. ಆ ಕಾಂಪಿಟೇಷನಲ್ಲಿ ನಮ್ಮ ಪಂಚಾಯತ್ 152 ಅಂಕೆ ತಗೊಳ್ತದೆ, ಬರೂರು ಪಂಚಾಯತ್ 142 ತಗೊಳ್ತದೆ ಮತ್ತು ಮನೆಯಲ್ಲಿ ಪಂಚಾಯತ್ 222 ಅಂಕೆ ತಗೊಳ್ತದೆ. ಆ ತಗೊಂಡ ನಂತರ ಏನಾಗಿದೆ ಅಂದ್ರೆ ಮತ್ತೆ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಯೋಗ ಇದು ಸರ್ವೆ ಇದು ಮಾಡಕ್ಕೆ ಕಳಿಸಿದ್ದಾರೆ ಸರ್, ಇನ್ಸ್ಪೆಕ್ಷನ್ ಮಾಡಕ್ಕೆ ಕಳಿಸಿದ್ದಾರೆ. ಅವರು ರಾತ್ರಿ 8 ಗಂಟೆಗೆ ಬಂದಿದ್ದಾರೆ ಸರ್ ಮರ್ಕಲ್ ಪಂಚಾಯತ್. ಬಂದು ವೆರಿಫಿಕೇಶನ್ ಏನೂ ಮಾಡಿಲ್ಲ ಸರ್, ತಾರತಮ್ಯದಾಗ ಹಂಗೆ ಏನು ನೋಡಿಲ್ಲ, ಹಂಗೆ ಕೊಟ್ಟಿದ್ದಾರೆ ಸರ್. ಆಗಿ ಕೇಳಿದ ನಂತರ ಆದ್ಮೇಲೆ ಆಯ್ತು ಸರ್. ಆಗಿದ ನಂತರ ಏನಂದ್ರೆ ಅದು ನಾನು ದಿನಾಂಕ 3ರಂದು ಮುಖ್ಯ ಕಾರ್ಯನಿರ್ವಾಹಕ ಅರ್ಜಿ ಸಲ್ಲಿಸಿದೆ ನಾನು. ಸರ್ ಇದು ಏನೋ ಅವ್ರು ಮಾಡಿಲ್ಲ, ವೆರಿಫಿಕೇಶನ್ ಏನೂ ಮಾಡಿಲ್ಲ, ಮತ್ತು ತಾರತಮ್ಯ ಆಗಿದೆ, ಇನ್ನೊಂದ್ಸಲ ಸರ್ವೆ ಮಾಡಕ್ಕೆ ನಾವು ಅರ್ಜಿ ಕೊಟ್ಟಿನಿ ಸರ್. ಅರ್ಜಿ ಕೊಟ್ಟಿದ ನಂತರ ಆಯ್ತಪ್ಪ ಅಂತ ಹೇಳಿದ್ರು ಸರ್. ಆ ನಂತರ ಮತ್ತೆ ಕೇಳಕ್ಕೆ ಹೋದ್ರೆ ಇಲ್ಲ, ಅದು ಮರು ಫೈನಲ್ ಮಾಡಿದಂತ ಸಿ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ನನಗೆ ಹೇಳಿದ್ರು ಸರ್. ಅಂಕ ಜಾಸ್ತಿ ನಿಮ್ದೇ ಅವ? ಆ ಅಂಕೆ ಜಾಸ್ತಿ ನಮ್ಗೆ ಎಷ್ಟವ ನೀವು? 152 ಅವ ಸರ್. ಅಂದ್ರೆ ನಮ್ಗೆ ಅಂಕೆ ಜಾಸ್ತಿ ಅವ ಅಂದ್ರೆ ಇಲ್ಲ ಅದು ಸರ್ವೆಯಲ್ಲಿ ಇದು ಕಮ್ಮಿ ಬಂದದ ಅಂತಂದ್ರು ಸರ್. ಅದು ಕಮ್ಮಿ ಬಂದು ಏನು ಕಮ್ಮಿ ಬಂದ ತೋರಿಸಿ ಸರ್. ಅದು ಏನು ಕೊಟ್ಟಿಲ್ಲ, ನಾನು ಏನು ಮಾಡಿಲ್ಲ, ಫೈನಲ್ ಮಾಡಿದ್ವಿ, ನೀವು ಏನು ಮಾಡೋದು ಕೋರ್ಟಿಗೆ ಹೋಗ್ರಿ, ಅದು ನಂಗೆ ಏನು ಮಾಡಕ್ಕೆ ಬರೋದು ಕೋರ್ಟಿಗೆ ಹೋಗ್ರಿ ಅಂತ ಹೇಳಿದ್ರು. ಯಾಕೆ ಏನಾಗಿದೆ ಒಳಗಡೆ ಏನಾಗಿದೆ ಏನಾದ್ರು? ಆಯ್ತು ಸರ್. ಒಳಗಡೆ ಏನಾಗಿದೆಯಾ ಏನಾದ್ರು? ಯಾಕೆ ಕೊಟ್ಟರು ಅವ್ರಿಗೆ? ಅವರು ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಇವರು ಅವರು ಬರೂರು ಪಂಚಾಯತ್ ಏನು ಇದು ಮಾಡ್ಕೊಂಡು ಸರ್ ಒಪ್ಪಂದ ಮಾಡ್ಕೊಂಡು ಏನೋದು ಅವರು ಇದು ಮಾಡ್ಯಾರ ಸರ್. ಅವರು ಬರೂರು ಪಂಚಾಯತ್ ಮಾಡಿದ್ದಾರೆ ಸರ್. ಒಪ್ಪಂದ ಆಗಿದೆ? ಒಪ್ಪಂದ ಆಗಿದೆ ಸರ್. ಒಪ್ಪಂದ ಆಗಿದೆ. ಯಾವ ರೀತಿ? ದುಡ್ಡಿಂದ ಒಪ್ಪಂದ ಆಗಿದೆ ಸರ್. ಹಾ, ಅವ್ರು ದುಡ್ಡು ತಗೊಂಡು ಸರ್, ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಮಾಡಿದ ಸರ್. ನಾ ಇನ್ನೊಂದು ನಮಗೆ ಕೂಡ ಇದು ಮಾಡ್ತಾ ಇಲ್ಲ ಸರ್. ಇನ್ನೊಂದ್ಸಲ ಸರ್ವೆ ಮಾಡಿಸಿ ಸರ್, ನೀವು ಇನ್ಸ್ಪೆಕ್ಷನ್ ಮಾಡ್ರಿ, ನೀವು ವೆರಿಫೈ ಮಾಡ್ರಿ. ಎಷ್ಟು ತಗೊಂಡ್ರ ಸರ್? ಯಾವ ಸರ್? ಎಷ್ಟು ತಗೊಂಡ್ರ? ಇಲ್ಲ, ಎಷ್ಟು ತಗೊಂಡ್ರೆ ಗೊತ್ತಿಲ್ಲ, ಅದು ದುಡ್ಡಿನ ವ್ಯವಹಾರ ಆಗಿದೆ ಸರ್. ಅದಕ್ಕೆ ನಿಮ್ಗೆ ಇದು ಮಾಡ್ಯಾರ? ಹಾ, ಅದಕ್ಕೆ ನಮ್ಗೆ ರಿಜೆಕ್ಟ್ ಮಾಡಿದ್ದಾರೆ. ಅಸಲ ಅವ್ರು ಸಿ ಆರ್ ಇದು ತಪ್ಪಾಗಿದೆ ಅಂತ ಹೇಳಿದ್ರು, ಅವರು ಕೋರ್ಟಿಗೆ ಹೋಗ್ರಿ, ನಮ್ಗೆ ಏನು ಬರೋದು ಅಂತ ಹೇಳಿದ್ರು ಸರ್. ಇಲ್ಲ ಅದು ತಪ್ಪಾಗಿದೆ ಸರ್, ಅದು ಹಂಗೆ ಮಾಡಬಾರ್ದು ಸರ್, ನಾವು ಬಿಡಂಗಿಲ್ಲ ಅಂತ ನಾವು ಧರಣ ಮಾಡ್ತೀನಿ, ಅದು ಏನು ಬೇಕಾದ್ರೂ ಮಾಡ್ರು, ನಾವು ಅದಕ್ಕೆ ಇದು ಮಾಡಲ್ಲ ಅಂತ ಸಿ ಎಸ್ ಹೇಳ್ತಾರೆ ಸರ್. ಅದ್ರ ರೀತಿ ನಾವು ಏನಾದ್ರು ಇವತ್ತೇನು ಧರಣದ ಮುಖಾಂತರ ಇದಕ್ಕೆ ನಿಲ್ಲಲ್ಲ ಇಲ್ಲಿ ಹೊರಟ. ಇವತ್ತು ನಾನು ಮೊಬೈಲ್ ಮುಖಾಂತರ ಅವ್ರಿಗೆ ಹೇಳ್ತಾ ಬರ್ತಾ ಇದ್ದೀನಿ. ಹಾಗಾದ್ರೆ 15 ದಿವಸವಾಗಿ ಇದು ಎಲೆಕ್ಷನ್ ಆಗಿಲ್ಲ, ಆದ್ರೆ ಮರ್ಕಲ್ ಬೀದರ್ ಅವರನ್ನು ಬಂದ್ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರಿಗೆ ಈ ಮುಖಾಂತರ ಅರ್ಜಿ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್. ಅಂತ ಅವ್ರು ಹೇಳ್ತಾರ ಸರ್ವೆ ಒಂದ್ ಹೇಳ್ತಾರ, ಮತ್ತೇನೋ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಏನ್ ಹೇಳ್ತಾರ? ಸರ್ವೆ ಮಾಡಿ ಸರ್, ಅಭಿವೃದ್ಧಿ ಅದೇ ಹೇಳ್ತಾ ಇದ್ದೀನಿ ಸರ್. 8 ಗಂಟೆಗೆ ಏನು ಮಾಡ್ತೀವಿ ಸರ್, ರಾತ್ರಿ ಬಂದು ಏನು ಅಭಿವೃದ್ಧಿ ಕೆಲಸ ಮಾಡ್ತಾರೆ ರಾತ್ರಿ 8 ಗಂಟೆ. ಆಫೀಸ್ ಟೈಮ್ ಎಷ್ಟು ಗಂಟೆ ಇದೆ, ಅದು ಏನು ಮಾಡಿಲ್ಲ. ಅದ್ರ ಸಲ ಏನಾದ್ರು ಅದು ತಾರತಮ್ಯ ಆಗ್ಯದ. ಇವತ್ತೇನಾದ್ರು ಸರ್ವೆ ಮಾಡಿಸ್ಬೇಕು, ಇನ್ನೊಂದ್ಸಲ ಸರ್ವೆ ಆಗಬೇಕು. ಮತ್ತೆ ಹಾಗಾದ್ರೆ ಒಂದ್ ವೇಳೆ ಮಾಡಲಿಲ್ಲ ಅವರು ಅಂದ್ರೆ ನಾನು 15 ದಿವಸ ಸಮಯ ಕೊಡ್ತಾ ಇದ್ದೇನೆ. ಹಾಗಾದ್ರೆ ಮಾಡಿಲ್ಲ ಬೀದರ್ ರೋಡ್ ಬಂದ್ ಮಾಡ್ತೀನಿ ಸರ್, ರಸ್ತೆ ರೋಕ್ ಅಂತ ಮಾಡ್ತೀನಿ. ಧರಣಿ ಎಲ್ಲಿ ತನಕ ಹೋಗ್ತೀರಿ? ಯಾವ ಸರ್? ಈ ಧರಣಿ ಎಲ್ಲಿ ಇವತ್ತೊಂದು ದಿವಸ ಕೊಡ್ತೇನೆ ಸರ್. ಹಾ, ನಾವು ನೋಡ್ತೇವೆ ಸರ್, ಸ್ವಲ್ಪ ಟೈಮ್ ಕೊಡ್ತೇವೆ 15 ದಿವಸ. ಆಗ್ಲಿಲ್ಲ ಅಂದ್ರೆ ಅದು 15 ದಿವಸ ಒಳಗಾಗಿ ಮಾಡಿಲ್ಲ, 15 ದಿವಸ ಮಾಡಿಲ್ಲ ಆದ್ರೆ ಮರ್ಕಲ್ ಗ್ರಾಮದಾಗ ಬೀದರ್ ರೋಡ್ ಬಂದ್ ಮಾಡ್ತೀನಿ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಲಿಮೆ ಗುಪ್ತಾ, ಗ್ರಾಮ ಪಂಚಾಯತ್ ಸರ್ವಿಸ್ ಸರ್ ಮರ್ಕಲ್ ಸರ್. ರೈಟ್, ಓಕೆ ಸರ್.